ಇದರ ನಡುವೆ ನವಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿಗೆ ರಾಜತಾಂತ್ರಿಕ ಮಾತುಕತೆಯ ಸಲಹೆ ಕೊಟ್ಟಿದ್ದಾರೆ. ಭಾರತ ಪಾಕಿಸ್ತಾನದ ಮಧ್ಯೆ ಸಂಘರ್ಷದ ಮಧ್ಯೆ ಭಾರಿ ಬೆಳವಣಿಗೆಯೊಂದು ನಡೆದಿದ್ದು, ರಷ್ಯಾ ಅಧ್ಯಕ್ಷ ಪುಟಿನ್ರನ್ನ ರಕ್ಷಣಾ ಇಲಾಖೆ ರಾಜ್ಯ ಸಚಿವ ಭೇಟಿಯಾಗಿದ್ದಾರೆ. ರಕ್ಷಣಾ ಇಲಾಖೆ ರಾಜ್ಯ ಸಚಿವ ಸಂಜಯ್ ಸೇಠ್ ಪುಟಿನ್ರನ್ನ ಭೇಟಿಯಾಗಿದ್ದು, ಭಾರತ ಪಾಕ್ ಸಂಘರ್ಷದ ಮಧ್ಯೆ ಈ ಭೇಟಿ ಮಹತ್ವ ಪಡೆದುಕೊಂಡಿದೆ. ಭಾರತದ ಜೊತೆಗೆ ನಾವಿದ್ದೀವಿ ಅಂತ ಪಹಲ್ಗಾಮ್ ದಾಳಿಯ ನಂತರದ ಸನ್ನಿವೇಶದಲ್ಲಿ ರಷ್ಯಾ ಸ್ಪಷ್ಟವಾಗಿ ಹೇಳಿದೆ. ಪಾಕ್ ಭಾರತದ ಸಂಘರ್ಷದ ಮಧ್ಯೆ ಭಾರಿ ಬೆಳವಣಿಗೆ ನಡೆದಿದ್ದು, ರಕ್ಷಣಾ ಇಲಾಖೆಯ ರಾಜ್ಯ ಸಚಿವ ಪುಟಿನ್ರನ್ನ ಭೇಟಿಯಾಗಿದ್ದಾರೆ. ಒಂದು ಕಡೆ ಫೀಲ್ಡಿನಲ್ಲಿ ಭಾರತ ಪಾಕ್ ನಡುವೆ ಯುದ್ಧ ನಡೀತಾ ಇದೆ. ಪಾಕ್ ತನ್ನ ಕುತಂತ್ರಿ ಬುದ್ಧಿಯೇ ತೋರಿಸ್ತಾ ಇದ್ರೆ ಭಾರತ ಅದಕ್ಕೆ ತಕ್ಕ ಪ್ರತ್ಯುತ್ತರ ನೀಡ್ತಾ ಇದೆ. ಮತ್ತೊಂದು ಕಡೆ ರಾಜತಾಂತ್ರಿಕವಾಗಿ ಕೂಡ ಭಾರತ ಪ್ರೋ ಆಕ್ಟಿವ್ ಆಗಿದ್ದು, ಭಾರತದ ಬೆಂಬಲಕ್ಕೆ ನಿಂತಿರುವ ಎಲ್ಲ ದೇಶಗಳಿಗೆ ಇಲ್ಲೇನಾಗ್ತಾ ಇದೆ ಅನ್ನೋದರ ಬಗ್ಗೆ ಸ್ಪಷ್ಟನೆ ನೀಡ್ತಾ ಇದೆ. ಅದರ ಭಾಗವಾಗಿ ರಕ್ಷಣಾ ಖಾತೆ ರಾಜ್ಯ ಸಚಿವ ಸಂಜಯ್ ಸೇಠ್ ರಷ್ಯಾದ ಅಧ್ಯಕ್ಷ ಪುಟಿನ್ರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾಗಿರೋ ಫೋಟೋ ನೀವು ನೋಡ್ತಾ ಇದ್ದೀರಾ. ಇಲ್ಲಿನ ಪರಿಸ್ಥಿತಿ ಏನು, ಭಾರತದ ರಿಟಾಲಿಯೇಷನ್ಗೆ ಏನು ಕಾರಣ ಅನ್ನೋದರ ಬಗ್ಗೆ ಮಾಹಿತಿ ಹಂಚಿಕೊಳ್ಳೋರಿದ್ದಾರೆ. ಒಂದು ಕಡೆ ಭಾರತ ಪಾಕ್ ಮಧ್ಯೆ ಸಂಘರ್ಷ ನಡೀತಾ ಇರೋ ಸಂದರ್ಭದಲ್ಲಿ ರಕ್ಷಣಾ ಇಲಾಖೆಯ ರಾಜ್ಯ ಸಚಿವರು ರಷ್ಯಾ ಅಧ್ಯಕ್ಷ ಪುಟಿನ್ರನ್ನ ಭೇಟಿಯಾಗಿರೋದು ಪ್ರಮುಖ ಬೆಳವಣಿಗೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಗಡಿಯ ಉದ್ದಕ್ಕೂ ಮಿಸೈಲ್ಗಳು ಸಿಡಿತಾ ಇವೆ, ಡ್ರೋನ್ಗಳು ಸಿಡಿತಾ ಇವೆ. ಪಾಕಿಸ್ತಾನದಿಂದ ನಿರಂತರ ಶೆಲ್ ದಾಳಿ ನಡೀತಾ ಇದೆ. ಈ ಬೆಳವಣಿಗೆಯ ಮಧ್ಯೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.